ಸಮಾಜದಲ್ಲಿರುವ ಮೂಢನಂಬಿಕೆಗಳನ್ನು ಹೋಗಲಾಡಿಸಿ ಯುವ ಜನತೆಯನ್ನು ವೈಚಾರಿಕತೆಯತ್ತ ಕೊಂಡೊಯ್ಯುವ ನೂತನ ಒಂದು ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತನ್ನು ಉದ್ಘಾಟಿಸುವ ಮುಖಾಂತರವಾಗಿ ಇದೇ ತಿಂಗಳ 28 ಮತ್ತು 29ರಂದು ದೊಡ್ಡಬಳ್ಳಾಪುರದ ಪ್ರಕೃತಿ ರೆಸಾರ್ಟ್ನಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಂಬಿಕೆ ಆಚರಣೆಗಳ ಒಳಗಡೆ ಮೂಢನಂಬಿಕೆ, ಕಂದಾಚಾರ, ವಾಮಾಚಾರಗಳು ಮನುಷ್ಯ ಹುಟ್ಟಿದಾಗಲಿಂದ ತಾಂಡವಾಡ್ತಲೇ ಇದೆ. ಅದರ ವಿರುದ್ಧ ಮೂಢನಂಬಿಕೆಗಳು, ವಾಮಾಚಾರ, ಮಾಟ, ಮಂತ್ರ, ಪಳ್ಳು ಜ್ಯೋತಿಷ್ಯಗಳ ವಿರುದ್ಧ ವೈಜ್ಞಾನಿಕವಾಗಿ ಆಲೋಚನೆ ಮಾಡಲಿಕ್ಕೆ ನಾನು 30 ವರ್ಷಗಳಿಂದ ಸತತವಾಗಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆ ನಿಟ್ಟಿನಲ್ಲಿ ಈಗ ಎಲ್ಲ ನಮ್ಮ ಆಸಕ್ತ ವೈಚಾರಿಕ ಪ್ರಜ್ಞೆಯ ಪ್ರಜ್ಞಾವಂತ ಮನಸ್ಸುಗಳು ಒಂದು ಸಂಸ್ಥೆಯನ್ನು ಮಾಡಿ ಅಂತ ಹೇಳಿ ನಮ್ಗೆ ಹೇಳಿದ್ದ ನಿಟ್ಟಿನಲ್ಲಿ ಈ ತಿಂಗಳ 28ನೇ ತಾರೀಕು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಪರಿಷತ್ತನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಅದರ ಉದ್ದೇಶ ನಂಬಿಕೆಯ ಧರ್ಮ ಆಚರಣೆ ಬೇಕು, ಅದರ ಒಳಗಡೆ ಇರ್ತಕ್ಕಂಥ ಮೂಢನಂಬಿಕೆ, ಕಂದಾಚಾರಗಳನ್ನು ಹೊರಹಾಕೋದು, ವೈಜ್ಞಾನಿಕ ಚಿಂತನೆ ಮಾಡೋದು, ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಅನುಭವವನ್ನು ಸೃಷ್ಟಿ ಮಾಡುವಂಥದ್ದು, ವೈಚಾರಿಕ ಲೇಖನಗಳನ್ನು ಬರೆಯುವಂಥದ್ದು, ವೈಜ್ಞಾನಿಕವಾಗಿ ಅದರ ಹಿಂದೆ ಇರ್ತಕ್ಕಂಥ ಸತ್ಯಾಸತ್ಯತೆಯನ್ನು ಹೊರಹಾಕುವಂಥ ಉದ್ದೇಶದಿಂದ ಈ ಸಂಸ್ಥೆಯನ್ನು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಸಂಸ್ಥೆಯನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಇದೇ ತಿಂಗಳ 28ರಂದು ದೊಡ್ಡಬಳ್ಳಾಪುರದ ಹತ್ತಿರ ಇರುವಂಥ ಪ್ರಕೃತಿ ರೆಸಾರ್ಟ್ನಲ್ಲಿ ಕರ್ನಾಟಕ ರಾಜ್ಯದಿಂದ ಕನಿಷ್ಠ 100 ಮಂದಿ ಸಂಪನ್ಮೂಲ ವ್ಯಕ್ತಿಗಳು, ಸಂಘಟಕರು ಬರ್ತಾ ಇದ್ದಾರೆ. 28ನೇ ತಾರೀಕು ಉದ್ಘಾಟನೆ ಆಗ್ತಾ ಇದೆ. ಆ ಉದ್ಘಾಟನೆಗೆ ನಮ್ಮ ನಿವೃತ್ತ ಸೂಪರಿಂಟ್ ಆದ SK ಉಮೇಶ್ ಅವರು, ಡಾಕ್ಟರ್ ಆಂಜನಪ್ಪನವರು, ಡಾಕ್ಟರ್ ಪ್ರಭಾರ್ ಅವರು ಮತ್ತು ಖ್ಯಾತ ವಕೀಲರು ಅಲ್ಲಿ ಆಗಮಿಸ್ತಾ ಇದ್ದಾರೆ. ಇದಲ್ಲದೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದ CS ದ್ವಾರಕನಾಥ್ರವರು ಕೂಡ ಆಗಮಿಸಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದ ನಂತರ ಸಂಘಟನೆ ಅಂದ್ರೇನು, ಹೇಗಿರಬೇಕು, ನಿಬಂಧನೆಗಳಂದ್ರೇನು, ಹೇಗಿರಬೇಕು, ಸಂಸ್ಥೆ ಅಂದ್ರೇನು, ಹೇಗಿರಬೇಕು ಅನ್ನೋದು ಇಡೀ ದಿನ ಚರ್ಚೆ ಆಗುತ್ತೆ, ಗೋಷ್ಠಿಗಳಾಗುತ್ತೆ. ಆ ಗೋಷ್ಠಿಗಳ ಒಳಗಡೆ ವೈಜ್ಞಾನಿಕ ಚಿಂತನೆಯ ತಳದಿಯ ಮೇಲೆ ಚಿಂತನೆ ಮಾಡ್ತೇವೆ. ಮಾರನೇ ಬೆಳಗ್ಗೆ 29ನೇ ತಾರೀಕು ಕರ್ನಾಟಕ ಸರ್ಕಾರ ಘೋಷಿಸಿದಂತೆ 29 ವೈಚಾರಿಕ ದಿನಾಚರಣೆ, ಕುವೆಂಪುರವರ ಜನ್ಮ ದಿನಾಚರಣೆ, ಇದರೊಟ್ಟಿಗೆ ಡಾಕ್ಟರ್ H ನರಸಿಂಹಯ್ಯನವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯ ವತಿಯಿಂದ ಮಾಡ್ತಾ ಇದ್ದೀವಿ. ನಮ್ಮ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ವತಿಯಿಂದ 29ನೇ ತಾರೀಕು ಸರ್ಕಾರ ಘೋಷಣೆ ಮಾಡಿದ ರೀತಿಯಲ್ಲಿ ವೈಜ್ಞಾನಿಕ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಕುವೆಂಪುರವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದಲ್ಲದೆ ಇಂದಿಗೆ ವೈಚಾರಿಕತೆಯನ್ನು ಹರಿಹಾಕಿದಂತಹ, ವೈಚಾರಿಕತೆಯನ್ನೇ ಪ್ರಶ್ನೆ ಮಾಡದೆ ಯಾವುದನ್ನು ನಂಬೇಡಿ ಅಂತಕ್ಕಂಥ ಹೇಳಿಕೊಟ್ಟಂತಹ ನಮ್ಮೆಲ್ಲರ ನೇತಾರ ಡಾಕ್ಟರ್ H ನರಸಿಂಹಯ್ಯನವರ ಜನ್ಮ ಶತಮಾನೋತ್ಸವ ಸಮಾರೋಹವನ್ನು ನಾವು ಏರ್ಪಾಡು ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಇಷ್ಟೇ, H ನರಸಿಂಹಯ್ಯನವರಿಗೆ ಇಂದಿಗೆ 100 ವರ್ಷ ಆಗಿದೆ. 100 ವರ್ಷದ ನೆನಪಿಗಾಗಿ 100 ಪುಸ್ತಕಗಳು, 100 ಕಾರ್ಯಕ್ರಮ, 100 ಪುಸ್ತಕಗಳನ್ನು ಬಿಡುಗಡೆ ಮಾಡ್ತಾ ಇರೋ ಉದ್ದೇಶ ಮನೆಗಳಿಗೆ ವೈಜ್ಞಾನಿಕತೆಯನ್ನು ಪ್ರಸಾರ ಮಾಡೋದು. 100 ಕಾರ್ಯಕ್ರಮಗಳನ್ನು ಕರ್ನಾಟಕದಾದ್ಯಂತ ಮಾಡಲಿಕ್ಕೆ ನಾವು ಬುನಾದಿಯನ್ನು ಹಾಕ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಜಸ್ಟಿಸ್ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಬರ್ತಾ ಇದ್ದಾರೆ. ಇಸ್ರೋದ ಚೇರ್ಮನ್ ಆದ AS ಕಿರಣ್ ಕುಮಾರ್ ಅವರು ಬರ್ತಾ ಇದ್ದಾರೆ. ನಿವೃತ್ತ ಸಹಾಯಕ ಪೊಲೀಸ್ ಆಯುಕ್ತರಾದ ಲೋಕೇಶ್ವರ್ ಅವರು ಬರ್ತಾ ಇದ್ದಾರೆ. ಇನ್ನು ರಾಜ್ಯದಿಂದ ಎಲ್ಲ ಜಿಲ್ಲೆಗಳಿಂದ ತಲಾ 5 ಜನರಂತೆ ಸಂಪನ್ಮೂಲ ವ್ಯಕ್ತಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಬೇಕು. ನಾವೆಲ್ಲರೂ ಕೂಡ ವೈಜ್ಞಾನಿಕತೆಯ ದೃಷ್ಟಿಯಲ್ಲಿ ಯೋಚಿಸುವ, ಆಲೋಚಿಸುವ, ವಿಮರ್ಶೆ ಮಾಡುವಂಥ ಈ ಸಂಸ್ಥೆಗೆ ತಾವೆಲ್ಲ ಸದಸ್ಯರಾಗಬೇಕು ಅಂತ ಹೇಳಿ ಪ್ರಾರ್ಥಿಸ್ಕೊಳ್ತೀವಿ.